ಪರೀಕ್ಷೆ ಎಂಬ ಕಾರಣದಲ್ಲಿ ಬ್ರಹ್ಮ ದೀಕ್ಷೆಗೆ ಒಳಗಾಗಿರ್ತಕ್ಕಂತಹ ಯಜ್ಞೋಪವೀತವನ್ನು ಬಿಚ್ಚಿಸಿ ಹಾಕ್ತಾ ಇರ್ತಕ್ಕಂತಹ ಈ ಒಂದು ಸರ್ಕಾರ ಮತಿಗೇಡಿ ಭ್ರಮಣೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಹ ಸರ್ಕಾರಕ್ಕೆ ಸರಿಯಾದಂತಹ ಪಾಠವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಯ ಗಮನದ ತನಕ ತೆಗೆದುಕೊಂಡು ಬನ್ನಿ. ಮತ್ತು ಅಷ್ಟೇ ಅಲ್ಲದೆ ಯಾವ ಅಧಿಕಾರಿಯೇ ಆಗಿದ್ದರೂ ಕೂಡ ಅವನನ್ನು ತಕ್ಷಣ ಕಿತ್ತಾಕುವುದರ ಜೊತೆಯಲ್ಲಿ ಆತನನ್ನು ಸುಪ್ರೀಂ ಕೋರ್ಟಿನ ಮುಖಾಂತರದಲ್ಲಿ ಗಡೀಪಾರು ಆಜ್ಞೆಯನ್ನು ಹೊರಡಿಸಿ, ಅದಲ್ಲ ಅಂತೇಳಿ ಆದರೆ ಈ ಸರ್ಕಾರವನ್ನು ರಾಷ್ಟ್ರಪತಿ ಆಡಳಿತವಾದರೂ ಪರವಾಗಿಲ್ಲ ಕಿತ್ತಾಕುವಲ್ಲಿ ಯಶಸ್ಸನ್ನು ಗೊಳಿಸಿ ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಿ. ಅದಲ್ಲದೆ ಇದ್ದಲ್ಲಿ ಸ್ವತಃ ಸರ್ಕಾರದ ವತಿಯಿಂದಾಗಿ ಇವಿಷ್ಟು ಕೆಲಸಗಳು ಆಗಬೇಕು ಅಂತ ಹೇಳುವುದಾಗಿ ಕೇಳಿ, ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರತಕ್ಕಂಥ ದೊಡ್ಡದಾದಂತಹ ಪೆಟ್ಟು ಇದು. ಇದನ್ನು ಖಂಡಿಸಿ ಪ್ರತಿಯೊಬ್ಬ ಹಿಂದೂವು ಕೂಡ